ಹಲೋ ಹಾಯ್ ನಮಸ್ಕಾರ, ಹೇಗಿದ್ರೆ ಎಲ್ಲರೂ. ನಾನು ನಿಮ್ಮ ಬ್ರಿಲಿಯಂಟ್ ಪ್ರೇತಾಳ. ಆಕ್ಚುಲಿ ನೆನ್ನೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹೇಳಿದ್ದೆ, ಬಿಡದಿ ರೈಲ್ವೆ ಸ್ಟೇಷನ್ ಅಲ್ಲಿ ಏನೇನಾಯ್ತು ಕಂಪ್ಲೀಟ್ ಇಂಚು ಮಾಹಿತಿನ ನಿಮಗೆ ನನ್ನ ಕಡೆಯಿಂದ ಕೊಡ್ತೀನಿ ಅಂತ. ಬಿಕಾಸ್ ನಾನು ಅದೇ ಟ್ರೈನ್ ಅಲ್ಲಿ ಇದ್ದೆ ನೆನ್ನೆ, ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದೆ. ಬನ್ನಿ ಏನಾಯ್ತು ಆಕ್ಚುಲಿ ಅಲ್ಲಿ ಬಿಡದಿಯಲ್ಲಿ, ಅದ್ರ ಬಗ್ಗೆ ಮಾತಾಡೋಣ ಇವಾಗ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಏನ್ ಅನ್ಸುತ್ತೆ ನಿಮ್ಗೆ ಈ ಇನ್ಸಿಡೆಂಟ್ ಬಗ್ಗೆ ಅನ್ನೋದನ್ನ ಒಂದು ಕಮೆಂಟ್ ಮಾಡಿ. ಇಷ್ಟೆಲ್ಲ ಆಗಿದ್ದು ಕರೆಕ್ಟ್ ಆಗಿದ್ಯಾ, ದಬ್ಬಾಳಿಕೆ ಅನ್ಸುತ್ತಾ, ಅಟ್ಟಹಾಸ ಅನ್ಸುತ್ತಾ, ಅಥವಾ ಪೊಲೀಸ್ ಅವ್ರದ್ದು ರೌಡಿಸಂ ಅನ್ಸುತ್ತಾ, ನೀವೇ ಕಮೆಂಟ್ ಮಾಡಿ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಮೈಸೂರಿಂದ ಬೆಂಗಳೂರಿಗೆ ಬರೋದಕ್ಕೆ ಬೇಕಾದಷ್ಟು ಟ್ರೈನ್ಗಳಿದೆ ಬೆಳಿಗ್ಗೆಯಿಂದ ಸಂಜೆವರೆಗೂ. ಅದರಲ್ಲಿ ಒಂದು ಟ್ರೈನ್ ಮೆಮೋ ಟ್ರೈನ್ ಇದೆ, ಎಲ್ಲಾ ಸ್ಟಾಪ್ ಅಲ್ಲೂ ಸ್ಟಾಪ್ ಕೊಟ್ಕೊಂಡು ಬರೋ ಅಂತ ಒಂದು ಮೆಮೋ ಟ್ರೈನ್ ಇದೆ. ಅಶೋಕಪುರಂ ಟು KSR ಬೆಂಗಳೂರು ಮೆಮೋ ಟ್ರೈನ್ ನಂಬರ್ ಬಂದು 66552. ಈ ಟ್ರೈನಿಗೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಸ್ವಲ್ಪ ಕಸಿವಿಸಿ ಆಯ್ತು, ಗಲಭೆ ಆಯ್ತು. ಗಲಭೆ ಅಂತ ಹೇಳೋದಕ್ಕಿಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಬೋದು. ಈ ಅಶೋಕಪುರಂ ಮೆಮೋ ಟ್ರೈನ್ ಏನಿದೆ, ಡೈಲಿ ಮೈಸೂರು ಟು ಬೆಂಗಳೂರು ಓಡಾಡ್ತಾನೆ ಇರುತ್ತೆ. ಇದ್ರದ್ದು ಟೈಮಿಂಗ್ಸ್ ಬಂದು ಮಧ್ಯಾಹ್ನ 1:50 ಅದು ಮೈಸೂರು ಜಂಕ್ಷನ್ ನ ತಲುಪಿರಬೇಕು. ನಿಮ್ಗೆ ವೆರ್ ಇಸ್ ಮೈ ಟ್ರೈನ್ ಆಪ್ ನ ಓಪನ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಟ್ರೈನ್ ಡೀಟೇಲ್ಸ್, ಎಷ್ಟು ಗಂಟೆಗೆ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲುತ್ತೆ, ಪ್ರತಿಯೊಂದನ್ನು ಆ ಆಪ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ ಆಪ್ ಇಂದ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಅಕಸ್ಮಾತ್ ನೀವ್ ಯಾರಾದ್ರೂ ಆ ಟ್ರೈನ್ ಅಲ್ಲಿ ಇದ್ದವರಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ. ಮಾತಾಡಿದ್ರೆ ಏನೇನೆಲ್ಲ ಆಗುತ್ತೆ, ಕ್ವಶನ್ ಮಾಡಿದ್ರೆ ಏನೇನೆಲ್ಲ ಆಗುತ್ತೆ. ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಆಪ್ ಓಪನ್ ಮಾಡಿದೀನಿ ನಾನು. ಆಕ್ಚುಲಿ ನೋಡಿ, ಈ ಅಶೋಕಪುರಂ ಟ್ರೈನ್ ಏನಿದೆ, ಇದು ಮೈಸೂರಿಂದ ಬೆಂಗಳೂರಿಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಬರಬೇಕು, 1:55 ಮೈಸೂರಿಂದ ಹೊರಟು ಬೆಂಗಳೂರಿಗೆ ಬರ್ಬೇಕಿರೋದು 5:05 ಸಂಜೆಗೆ. 1:55 ಮೈಸೂರು ಜಂಕ್ಷನ್ ನ ಬಿಡಬೇಕು. ನಿನ್ನೆ ಅಂದ್ರೆ ಮಾರ್ಚ್ 1ನೇ ತಾರೀಕು 2026ನೇ ಇಸ್ವಿ 2:08 ಮೈಸೂರು ಜಂಕ್ಷನ್ ಬಂದಿರೋದು. ಇಲ್ಲ ಆಕ್ಚುಲಿ 20 ನಿಮಿಷ ಲೇಟ್ ಆಲ್ರೆಡಿ. ಓಕೆ, ಅಕ್ಯುರೇಟ್ ಆಗಿ ತಗೋಣ, 18 ನಿಮಿಷ ಲೇಟ್. 18 ನಿಮಿಷ ಲೇಟ್ ಆಗಿ ಬಂದು ಹೊರಟಿರೋದು. ಮುಂಚೆ ಆಗಿದ್ರೆ 1:50 ಬಂದು 1:55 ಹೊರಡ್ಬೇಕಿತ್ತು, 5 ನಿಮಿಷ ಇದ್ದ ತಕ್ಷಣ ಹೊರಡ್ಬೇಕಿತ್ತು. ಬಟ್ ಇಲ್ಲ ಆಗಿರೋದು 2:08 ಬಂದು ಆಲ್ರೆಡಿ 18 ನಿಮಿಷ ಲೇಟ್ ಆಗಿದೆ. ಹೊರಟಿರೋದು ನೋಡಿದ್ರೆ 2:26. ಮತ್ತೆ ಅಲ್ಲಿ 18 ನಿಮಿಷ ಏನ್ ಮಾಡ್ತಾ ಇದ್ರು, ಬಂದಿರೋದು 18 ನಿಮಿಷ ಲೇಟ್. 18 ನಿಮಿಷ ಯಾಕೆ ವೇಟ್ ಮಾಡ್ಬೇಕಿತ್ತು? ಸ್ಪೀಕರ್ ಏನಕ್ಕಿದೆ, ಸ್ಟಾಫ್ ಗಳು ಏನಕ್ಕಿದ್ದಾರೆ? ಫಸ್ಟ್ ಸ್ಟಾರ್ಟ್ ಆಗಿರೋದು ಇದು ಮೈಸೂರು ಜಂಕ್ಷನ್ ಇಂದ. ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಏನಕ್ಕೆ ಈ ತರ ಆಗಿದೆ, ಟ್ರೈನ್ ಪ್ರಾಬ್ಲಮ್ ಆಗಿದೆಯಾ, ಟ್ರ್ಯಾಕ್ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಏನಿದೆ ಆಕ್ಚುಲ್ ರೀಸನ್ ಏನು, ಇದನ್ನ ಯಾರು ಎಲ್ಲೂ ಶೇರ್ ಮಾಡಿಲ್ಲ. ಯಾವ್ದಾದ್ರು ಒಂದು ಫ್ಲೈಟ್ ಲೇಟ್ ಆಗ್ತಾ ಇದೆ ಅಂತಂದ್ರೆ ಅಂತ ಫ್ಲೈಟ್ ಗೆನೆ ಪ್ರತಿ ಒಂದು ಡೀಟೇಲ್ಸ್ ಕೊಡ್ತಾರೆ, ಇದೇ ವಿಷಯಕ್ಕೆ ಲೇಟ್ ಆಗ್ತಾ ಇದೆ, ದಯವಿಟ್ಟು ವೆಯ್ಟ್ ಮಾಡಿ ಅಂತ. ಇಲ್ಲಿ ಇಂಡಿಯನ್ ರೈಲ್ವೇಸ್ ಅಲ್ಲಿ ಯಾವುದೇ ಇನ್ಫಾರ್ಮೇಶನ್ ಕೊಡಲ್ಲ. ಯಾಕೆ? ಇಲ್ಲಿಂದ ವಿಷಯ ಶುರುವಾಗುತ್ತೆ ಇದು. ನೆಕ್ಸ್ಟ್ ಬಂದ್ರೆ ಇಲ್ಲಿಂದ ಟ್ರೈನ್ ಏನಿದೆ ಮೈಸೂರು ಜಂಕ್ಷನ್ ಇಂದ ಮಧ್ಯಾಹ್ನ 2:26 ಬಿಟ್ಟು ನೆಕ್ಸ್ಟ್ ನಗನಹಳ್ಳಿ, ಅದರ ನೆಕ್ಸ್ಟ್ ಸ್ಟಾಪ್ ಗಳಿಗೆ ಹೋಗ್ತಾ ನೆಕ್ಸ್ಟ್ ಹೋಗಿ ತಲುಪಿದ್ದು ಅದು ರಾಮನಗರ ರೈಲ್ವೆ ಸ್ಟೇಷನ್ಗೆ. ಇಲ್ಲೂ ಆಕ್ಚುಲಿ ಪ್ರತಿ ಒಬ್ಬರು ತುಂಬಾ ಪೇಷನ್ಸ್ ಇಂದ ಇದ್ರು. ರಾಮನಗರದಲ್ಲಿ ಎಷ್ಟು ನಿಮಿಷ ವೇಟ್ ಮಾಡ್ಬೇಕು ಆಕ್ಚುಲಿ ಟ್ರೈನ್ ಬಂದ್ರೆ? ಇಲ್ಲಿ ನೋಡ್ತಾ ಇದ್ದೀರಾ ನೀವು, ರಾಮನಗರ್ಗೆ ಅದು ಆಕ್ಚುಲಿ ಬರ್ಬೇಕಿರೋ ಟೈಮ್ ಬಂದು 3:52. ಅಲ್ಲಿಂದ ಹೊರಡ್ಬೇಕಿರೋದು 3:53. 1 ನಿಮಿಷ ಅಷ್ಟೇ ವೇಟಿಂಗ್ ಟೈಮ್ ಇರೋದು. ನಾನು ಹೇಳ್ತಾ ಇಲ್ಲ ಇದನ್ನ, ಕಂಪ್ಲೀಟ್ಲಿ ಇಂಡಿಯನ್ ರೈಲ್ವೇಸ್ ಕಡೆಯಿಂದ ಅವ್ರದೇ ಒಂದು ಆಪ್ ಇದೆ. ಅದು ಆಪ್ ತುಂಬಾ ಜನ ಫಾಲೋ ಮಾಡ್ತಾರೆ, ತುಂಬಾ ಜನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದಾರೆ, ತುಂಬಾ ಜನ ಇದ್ರ ಮೇಲೆ ಅವ್ರ ಶೆಡ್ಯೂಲ್ಸ್ ನ ಮಾಡ್ಕೊಂಡಿರ್ತಾರೆ. ಆ ಆಪ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು ಇವತ್ತು. ಆ ಆಪ್ ಪ್ರಕಾರ 3:52 ಟ್ರೈನ್ ಬರ್ಬೇಕು, ಬಂದಿರೋದು ಎಷ್ಟು ಗಂಟೆಗೆ? 4:43. 4:43 ತನಕ ಯಾಕೆ ಲೇಟ್ ಆಯ್ತು? ರಾಮನಗರದಲ್ಲಿ ಕಾಯ್ಕೊಂಡು ನಿಂತಿರೋ ಪ್ರಯಾಣಿಕರಿಗೆ ಇಂಟಿಮೇಷನ್ ಕೊಟ್ಟಿಲ್ಲ, ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಟ್ರೈನ್ ಲೇಟ್ ಆಗಿ ಬರುತ್ತೆ ಅನ್ನೋದನ್ನು ಹೇಳಕ್ಕೆ ಯಾರು ಗತಿ ಇಲ್ಲ. ಅಲ್ಲಿರೋ ರೈಲ್ವೆ ಸ್ಟಾಫ್ ಗಳೆಲ್ಲ ಏನ್ ಮಾಡ್ತಾ ಇದ್ರು? ರಾಮನಗರ ಏನು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಯಾವ್ದು ಸ್ಪೀಕರ್ ಗಳು ವರ್ಕ್ ಆಗ್ತಾ ಇಲ್ವಾ? ನಾನು ಎಲ್ಲದನ್ನು ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದೀನಿ, ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವಾಗ ನೋಡಿ, ರಾಮನಗರ್ಗೆ ಬರ್ಬೇಕಿದ್ದು 3:52, ಬಂದಿದ್ದು 4:43. 1 ಅವರ್ ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಕಡಿಮೆ, ಅಲ್ಲ 9 ಮಿನಿಟ್ಸ್ ಕಡಿಮೆ, 1 ಅವರ್ ಲೇಟ್. ಅದರಲ್ಲಿ ಹೊರಟಿದ್ದು ಎಷ್ಟು ಗಂಟೆಗೆ? 1 ನಿಮಿಷ ಆಗಿದ ತಕ್ಷಣ ಹೊರಡ್ಬೇಕಿತ್ತು. ಹೊರಟಿದ್ದು ಎಷ್ಟು ಗಂಟೆಗೆ? 5:21. 4:43 5:21 ಹತ್ತತ್ರ 3/4 ಗಂಟೆ ಲೇಟ್. 3/4 ಗಂಟೆ ಏನಕ್ಕೆ ವೇಟ್ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ. ಕಾಯ್ತಾ ಇದಾರೆ ಜನ, ಹೊರಡುತ್ತೆ ಟ್ರೈನ್ ಅಂತ ಅಂದ್ಬಿಟ್ಟು. ಆಲ್ರೆಡಿ ಬಂದಿರೋದೇ ಅಷ್ಟು ಲೇಟು. 3:53 ಹೊರಡ್ಬೇಕಿದ್ದು, ಹತ್ತತ್ರ 4 ಗಂಟೆಗೆ ಹೊರಡ್ಬೇಕಿದ್ದು 5:15. ಇನ್ನು ರಾಮನಗರಲ್ಲೇ 1.5 ಗಂಟೆ ಲೇಟ್ ಆಗ್ತಾ ಇದೆ. ಕ್ವಶನ್ ಮಾಡಬಾರ್ದ ಯಾರನ್ನು? ಇಲ್ಲಿ ಯಾರು ಕ್ವಶನ್ ಮಾಡ್ತಾ ಇಲ್ಲ. ಎಲ್ಲರೂ ಹೊರಡುತ್ತೆ ಟ್ರೈನ್, ನಾವು ಮನೆಗೆ ಹೋಗ್ತೀವಿ ಇವತ್ತು ಅಂತ ಅದೇ ವಿಶ್ವಾಸದಲ್ಲಿ ಒಬ್ಬರು ಯೋಚನೆ ಮಾಡದೆ ಹೊರಡುತ್ತೆ. ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅಂತ ತುಂಬಾ ಪೇಷನ್ಸ್ ಅಲ್ಲಿ ಒಬ್ಬರು ಟ್ರೈನ್ ಇಂದ ಹೇಳಿದೆ, ಆರಾಮಾಗಿ ಕೂತಿದ್ರು ರಾಮನಗರಲ್ಲಿ. ಅದಾದ್ಮೇಲೆ ಟ್ರೈನ್ ಹೊರಟಿದ್ದು 5:21. ಮಧ್ಯ ಸ್ವಲ್ಪ ಇದು ಸ್ಟಾಪ್ ಕೊಟ್ಕೊಂಡು ಅದು ಬಂದು ಕೆಟೋಳ್ಳಿ. ಅದಾದ್ಮೇಲೆ ಬಿಡದಿಗೆ ಬಂದಿದ ತಕ್ಷಣ ಸ್ಟಾಪ್ ಮಾಡಿದ್ರು. ಎಷ್ಟು ಗಂಟೆಗೆ? 5:35
ಬಿಡದಿಗೆ ಬಂದ್ರು, 5:21ಕ್ಕೆ ರಾಮನಗರ್ ಬಿಟ್ಟವ್ರು, 5:35ಕ್ಕೆ ಬಿಡದಿಗೆ ಬಂದವರು ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿ ಮತ್ತೆ ಬಿಡದಿ ಬಿಡೋ ಅಷ್ಟರಲ್ಲಿ ಇವ್ರಿಗೆ 6:46 ಆಯ್ತು ಟೈಮು. ಆಲ್ರೆಡಿ ರಾಮನಗರ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 ಗಂಟೆ ವೆಯ್ಟ್ ಮಾಡಿದ್ದಾರೆ. ಇನ್ನ ಎಷ್ಟು ವೆಯ್ಟ್ ಮಾಡ್ಬೇಕು? ಯಾರು ತಾನೇ ಸುಮ್ನೆ ಇರ್ತಾರೆ? ಆಯ್ತು, ಯಾರು ಏನು ಕೇಳ್ತಾ ಇಲ್ಲ, ಏನಾಗಿದೆ ಅದನ್ನಾದ್ರೂ ಹೇಳ್ರಪ್ಪ, ಈ ಕ್ವಶನ್ ಬಿಟ್ರೆ ಅಲ್ಲಿ ಯಾರ ತಲೆಯಲ್ಲೂ ಇನ್ನೇನು ಇರಲಿಲ್ಲ. ಲೇಟ್ ಆಗುತ್ತೆ ಹೌದು, ಅರ್ಧ ಗಂಟೆ ಲೇಟ್ ಆಗುತ್ತೆ ಹೌದು, 1 ಗಂಟೆ ಲೇಟ್ ಆಗುತ್ತೆ ಹೌದು, 2.5 ಗಂಟೆ ಲೇಟ್ ಆಗುತ್ತಾ? ಟ್ರೈನ್ ಏನಾದ್ರು ಕೆಲಸ ಮಾಡ್ತಾ ಇದಾರಾ? ಟ್ರೈನ್ ಏನಾದ್ರು ಕೆಟ್ಟೋಗಿದ್ಯಾ? ಇಲ್ಲ, ಏನು ಕೆಲಸ ಆಗ್ತಾ ಇಲ್ಲ. ಕೆಟ್ಟೋಗಿರೋ ಟ್ರೈನ್ ಹೆಂಗೆ ಕರೆಕ್ಟ್ ಆಗಿ ಒಂದು ಸ್ಟೇಷನ್ಗೆ ಬಂದು ಆಫ್ ಆಗುತ್ತೆ, ಅದ್ರ ಮಧ್ಯೆ ಚೆನ್ನಾಗಿ ಅದ್ರ ಸ್ಪೀಡಲ್ಲೇ, ಅದ್ರದ್ದು ನಾರ್ಮಲ್ ಸ್ಪೀಡಲ್ಲೇ ಹೋಗುತ್ತೆ ಟ್ರೈನು. ಬಂದ್ಬಿಟ್ಟು ಅದು ಏನ್ ರಾಮನಗರ್ ಇದೆ, ರಾಮನಗರಲ್ಲೇ ಆಫ್ ಆಗುತ್ತೆ. ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಬಿಡದಿಯಲ್ಲೇ ಆಫ್ ಆಗುತ್ತೆ. ಹೆಂಗಿದು? ಹೆಂಗ್ ಪಾಸಿಬಲ್ ಇದೆ ಇದು? ಟ್ರೈನ್ ಕೆಟ್ಟೋಗಿದ್ರೆ ಅಕಸ್ಮಾತ್ ಅಲ್ಲಿರೋ ಬಿಡದಿ ರೈಲ್ವೆ ಸ್ಟೇಷನ್ ಅಲ್ಲಿರೋ ಒಬ್ಬ ಸ್ಟಾಫ್ ಕೂಡ ಆಚೆಗೆ ಬಂದು ಏನಾಗಿದೆ ಅಂತ ನೋಡೋ ಸಂಯಮನೂ ಕೂಡ ಇಲ್ಲ ಅವ್ರಿಗೆ. ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವ್ರಿಗೆ. ಕಾಮನ್ ಸೆನ್ಸ್ ಬೇರೆ, ಅದರಲ್ಲಿ ಮಿನಿಮಮ್ ಕಾಮನ್ ಸೆನ್ಸ್ ಇರುತ್ತಲ್ಲ, ಅದೂ ಇಲ್ಲ. ರೈಲ್ವೆ ಸ್ಟಾಫ್ ಆಗಿ ಇವ್ರನ್ನ ತಗೊಂಡು ಇಲ್ಲಿ ಕೆಲಸ ಮಾಡಿಸ್ತಾ ಇರೋದಕ್ಕೆ ನಿಮಗೇನಾದ್ರೂ ಅರ್ಥ ಕಾಣಿಸ್ತಾ ಇದೆಯಾ? ದಯವಿಟ್ಟು ನೀವೇ ಕಮೆಂಟ್ ಮಾಡಿ, ನಾನು ಹೇಳೋದಕ್ಕಿಂತ. ನೋಡಿ, ಇಲ್ಲಿ ಈ ತರ ಜನಗಳು ಒಳಗಡೆ ಹೋಗಿ ಕೇಳಿದ್ರೆ ನೋಡಿ ಇವ್ರ ಬಿಹೇವಿಯರ್ ನ ನೋಡಿ ಒಂದ್ಸಲ. ಸರ್, ಇದೊಂದೇ ಸ್ಟಾಪ್ ಅಲ್ಲೆಲ್ಲ ನಿಲ್ಸಿರೋದು. 1.5 ಗಂಟೆಯಿಂದ ಲಾಸ್ಟ್ ಸ್ಟಾಪ್ ಅಲ್ಲಿ ನಿಲ್ಸಿದ್ದಾನೆ. ಯಾಕೆ ನಿಲ್ಸಿರೋದು ಸ್ಟಾಪ್ ನ? ಏನಕ್ಕೆ ಡಿಸ್ಕ್ರಿಮಿನೇಷನ್? ಎಕ್ಸ್ಪ್ರೆಸ್ को नॉर्मल जंक्शन को ಎಷ್ಟು ಟ್ರೈನ್ ಹೋಯ್ತು? ಎಕ್ಸ್ಪ್ರೆಸ್ ಎಷ್ಟು ಟ್ರೈನ್ ಹೋಯ್ತು? 5 मिनट से पैसेंजर होगा, इधर से रेडी है. ಬೆಲೆ ಇಲ್ವಾ ಇದಕ್ಕೆ? ಬಿಹೇವಿಯರ್ ಹೆಂಗಿದೆ ಅಂತಂದ್ರೆ, ಅವ್ರ ಆಫೀಸ್ ಡೋರ್ ಏನಿದೆ, ಆ ಡೋರ್ ಇಂದ ಆಚೆಗೆ ಬರಕ್ಕೂ ರೆಡಿ ಇಲ್ಲ ಪುಣ್ಯಾತ್ಮರು. ಒಬ್ರು ಒಳಗಡೆ ನಿಂತ್ಕೊಂಡು ಆರ್ಗ್ಯೂ ಮಾಡ್ತಾ ಇದಾರೆ ಹೊರತು, ಹೊರಡುತ್ತೆ ಟ್ರೈನ್ ಅಂತ ಹೇಳ್ತಾ ಇದಾರೆ ಹೊರತು, ಏನಾಗಿತ್ತು ಆಕ್ಚುಲಿ, ಏನಾಗಿತ್ತು, ಏನಕ್ಕೆ ಟ್ರೈನ್ ನಿಂತಿದೆ, ನೆಕ್ಸ್ಟ್ ಸಲ ಈ ಟ್ರೈನಿಗೆ ಬರ್ಬೇಕೋ, ಈ ಟ್ರೈನ್ ನ ಬಿಸಾಕ್ಬೇಕೋ ನಾವು ಅನ್ನೋದಕ್ಕೆ ಹೇಳೋದಕ್ಕೆ ಯಾರು ರೆಡಿ ಇಲ್ಲ. ಅಲ್ಲಿ ಒಬ್ಬೊಬ್ಬ ಪ್ಯಾಸೆಂಜರ್ನು ಅದ್ರ ಬಗ್ಗೆ ತಿಳ್ಕೋಬೇಕು, ಏನಕ್ಕೆ ಟ್ರೈನ್ ಲೇಟ್ ಆಗ್ತಾ ಇದೆ, ನೆಕ್ಸ್ಟ್ ಟೈಮ್ ಇದೇ ಟ್ರೈನಿಗೆ ಬಂದ್ರೆ ಏನ್ ದಿನ ಇದೇ ಕತೆನಾ ನಮ್ದು ಅಂತ ಒಬ್ಬೊಬ್ಬರಿಗೂ ಗೊತ್ತಾಗ್ಬೇಕಲ್ವಾ. ಅದಕ್ಕೋಸ್ಕರ ಜನ ಹೋಗಿ ಅವ್ರ ಹತ್ರ ಕೇಳ್ತಾ ಇದ್ರೆ, ಕಡಿಮೆ ಅಂದ್ರು 100 ಜನ ಪ್ಯಾಸೆಂಜರ್ಸ್ ಇದಾರೆ. ಅವ್ರ ಟೈಮ್ ಹೆಂಗ್ ಸೇವ್ ಮಾಡ್ಕೊಡ್ತಾರೆ ಇವರು? ಅವ್ರ ದುಡ್ಡು ವಾಪಸ್ ಕೊಟ್ಟರು ಕೊಟ್ಬಿಡ್ಬೋದೇನೋ. ಅವ್ರ 2.5 ಗಂಟೆನ ಯಾವ ಆಫೀಸರ್ ಆಗ್ಲಿ ಯಾರು ವಾಪಸ್ ಕೊಡ್ತಾರೆ? ನೀವು ನಂಬಲ್ಲ, ಆದ್ರೆ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ನಾನು ಮೈಸೂರಿಗೆ ಹೋಗಿದ್ದು ನನ್ನ ತಂಗಿ ಸರ್ಜರಿಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊ ಬರೋದಕ್ಕೆ. ನಾನು ಅನ್ಕೊಂಡಿದ್ದು 5 ಗಂಟೆ ಅಷ್ಟಲ್ಲಿ ನಾನು ಬೆಂಗಳೂರಿಗೆ ಬಂದ್ರೆ ಒಂದು 6-7 ಗಂಟೆ ಅಷ್ಟಲ್ಲಿ ಮನೆಗೆ ಹೋಗಿ ಅವಳು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ಟ್ರೈನ್ ಹತ್ತಿದ್ರೆ, ಇವರು ಬೆಂಗಳೂರಿಗೆ ಹೋಗಕ್ಕೆ ಇಷ್ಟು ಲೇಟ್ ಮಾಡ್ತಾ ಇದಾರೆ. ಇನ್ನ 6:46 ತನಕ ಇವರು ಇನ್ನೂ ಬಿಡದಿಯಲ್ಲೇ ಕೂತ್ಕೊಬಿಟ್ರೆ ನನ್ನ ತಂಗಿ ಹೋಗಿ ರೆಸ್ಟ್ ಮಾಡೋದು ಯಾವಾಗ? ಅವಳ ಟ್ಯಾಬ್ಲೆಟ್ಸ್, ಊಟ ಇದೆಯಲ್ಲ ಯಾವಾಗ? ಈ ಕಿತ್ತೋಗಿರೋ ಟ್ರೈನ್ ಗಳಲ್ಲಿ ಸಿಗೋ ಊಟದ ಬಗ್ಗೆ ಪ್ರತಿ ಒಬ್ಬರಿಗೂ ಗೊತ್ತು, ನಿಮ್ಗೂ ಗೊತ್ತು. ಪ್ರತಿ ಒಬ್ರು ಕಮೆಂಟ್ ಮಾಡಿ, ನಿಮ್ಗೆ ಇಂಡಿಯನ್ ರೈಲ್ವೇಸ್ ಅಲ್ಲಿ ಸಿಗೋ ಊಟ, ಮದ್ದೂರ್ ವಡೆ, ಟೀ, ಕಾಫಿ, ನೀರ್ ಬಾಟ್ಲಿ ಸಮೇತ ಕೇಳ್ತಾ ಇದೀನಿ. ನಿಮ್ಗೆ ಅದರಲ್ಲಿ ಬೇರೆ ಯಾವ್ದನ್ನು ತಗೊಳಕ್ಕೆ ಟ್ರೈನ್ ಒಳಗಡೆ ಕೂತ್ಕೊಂಡು ಆಗಲ್ಲ ಅನ್ನೋದಕ್ಕೆ ತಗೋತಾ ಇದೀರೋ, ಅಥವಾ ತುಂಬಾ ಚೆನ್ನಾಗಿದೆ, ತುಂಬಾ ತಿನ್ನೋ ತರ ಇದೆ ಅಂತ ಅಂದ್ಬಿಟ್ಟು ತಗೋತಾ ಇದೀರೋ? ಈಗ ನನ್ನ ತಂಗಿ ಪೇಷಂಟ್ ಇದಾರೆ ಒಳಗಡೆ, ಅವಳು ಬೇರೆ ಸುಸ್ತಾಗ್ತಾ ಇದೆ, ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಬಟ್ ಅಲ್ಲಿ ತೆಗೆದು ಕೊಡೋದಕ್ಕೆ ಒಬ್ಬ ಪೇಷಂಟ್ ತಿನ್ಸೋ ತರದ್ದು ಯಾವುದೇ ಫೆಸಿಲಿಟಿ ಎಂತದೂ ಇಲ್ಲ ಅಲ್ಲಿ. ಆ ಬಿಡದಿ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋ ಅಂಗಡಿಗಳೆಲ್ಲ ಬಾಗ್ಲಾಕೊಂಡು ಹೋಗೋರೆ. ಅದ್ರಲ್ಲೂ ಬಿಡದೇನೆ ಚುರುಮುರಿನೋ ಏನೋ ಕೊಡ್ಸಿದೀನಿ ಅವಳಿಗೆ. ಹೆಂಗೋ ಸಮಾಧಾನವಾಗಿ ಬೆಂಗಳೂರಿಗೆ ಕರ್ಕೊಬಂದು ಆಮೇಲೆ ಮನೆ ಕರ್ಕೊಬಂದು ರೆಸ್ಟ್ ಮಾಡ್ತಾ ಇದ್ದಾಳೆ. ಇವಾಗ ನನ್ನ ಫ್ಯಾಮಿಲಿ ಈ ತರ ಅಂತಂದ್ರೆ, ಅಲ್ಲಿ 100 ಫ್ಯಾಮಿಲಿ ಇತ್ತು, ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ನಂದೇ ದೊಡ್ಡ ಪ್ರಾಬ್ಲಮ್ ಅಲ್ಲ. ಕೇಳ್ಬಾರ್ದ ಏನಾಗಿದೆ ಅಂತ ಅಂದ್ಬಿಟ್ಟು? ಪುಕ್ಷಟ್ಟೆ ಯಾರು ಕರ್ಕೊಂಡು ಹೋಗ್ತಾ ಇದಾರೆ ಆ ಟ್ರೈನ್ ಅಲ್ಲಿ? ಏನು ಕೇಳ್ಬಾರ್ದಪ್ಪ, ನೀನ್ ಪುಕ್ಷಟ್ಟೆ ಬರ್ತಾ ಇದೆಯಾ, ಸುಮ್ಮನೆ ಬರ್ಬೇಕು ಅಂತ ಅಂದ್ಬೇಡ ಕೇಳಕ್ಕೆ ಅಲ್ವಾ? ಯಾರು ಕ್ವಶನ್ ಮಾಡಬಾರ್ದ? ಕ್ವಶನ್ ಮಾಡಿದ್ಮೇಲೆ ಏನಾಯ್ತು ಗೊತ್ತಾ? ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಕೇಳಿ ವಾಪಸ್ ಇಲ್ಲಿ ಬರೋ ಅಷ್ಟರಲ್ಲಿ ಸ್ವಲ್ಪ ಜನ ಸ್ಟೂಡೆಂಟ್ಸ್, ಸ್ವಲ್ಪ ಜನ ದೊಡ್ಡವರು ಚಿಕ್ಕವರು ಸೇರ್ಕೊಂಡು ಒಂದು ಸ್ಟ್ರೈಕ್ ತರ ಮಾಡ್ಕೊಂಡು, ಏನಾಗಿದೆ ಧಿಕ್ಕಾರ ಏನೇನೋ ಮಾಡ್ಕೊಂಡು, ಅವ್ರಿಗೆ ಏನ್ ತೋಚುತ್ತೆ ಅದನ್ನ ಮಾಡ್ಕೊಂಡು, ಏನಾಗಿದೆ ಅಂತ ಕೇಳಕ್ ಹೋದ್ರೆ ಯಾರು ಏನು ಹೇಳಕ್ ರೆಡಿ ಇಲ್ಲ. ಹೊರಡ್ತೀರಾ ಸರಿನಪ್ಪ, ನೀವು ಹೊರಡ್ಲೇಬೇಕು. ನಮ್ಮನ್ನ ಇಲ್ಲೇ ಕೂತ್ಕೊಂಡು ನೀವು ಮನೆಗೆ ಹೋಗ್ದೇನೆ ನಾವು ಮನೆಗೆ ಹೋಗ್ದೇನೆ ಯಾರು ಇರಕ್ಕಾಗಲ್ಲ. ಆದ್ರೆ ಏನಾಗಿದೆ ಮುಂದೆ? ಟ್ರ್ಯಾಕ್ ಸರಿ ಇಲ್ವಾ? ಟ್ರ್ಯಾಕ್ ಸರಿ ಇಲ್ಲ ಅಂತಂದ್ರೆ ನಮ್ಮ ಕಣ್ ಮುಂದೆನೆ ರಾಮನಗರಲ್ಲಿದ್ದಾಗ 2 ಟ್ರೈನು, ಇಲ್ಲಿಗೆ ಬಂದಾಗ 4 ಟ್ರೈನು, ಸೂಪರ್ ಫಾಸ್ಟ್ ಆಗ್ಲಿ ಎಕ್ಸ್ಪ್ರೆಸ್ ಆಗ್ಲಿ ಆರಾಮಾಗಿ ಹೋಗ್ತಾ ಇದೆ. ಹೆಂಗದು? ಬರೋದೆಲ್ಲ ಆರಾಮಾಗಿ ಬರ್ತಾ ಇದೆ, ಹೋಗೋದೆಲ್ಲ ಆರಾಮಾಗಿ ಹೋಗ್ತಾ ಇದೆ. ಇದೊಂದು ಪ್ಯಾಸೆಂಜರ್ ಟ್ರೈನ್ಗೆ, ಇದೊಂದು ಶಟಲ್ ಟ್ರೈನ್ಗೆ ಪ್ರಾಬ್ಲಮ್ ಆಗಿರೋದ? ಇದನ್ನ ಕೇಳಿದ್ರೆ ಅವರಿಗೆ ಉಸಿರೇ ಇಲ್ಲ. ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಈ ಟ್ರೈನ್ ನ ನಿಲ್ಲಿಸ್ಬಿಟ್ಟು ಮಿಕ್ಕಿದ್ದ ಟ್ರೈನ್ ನ ಹೋಗಕ್ ಬಿಡೋದಿಕ್ಕೆ? ಈ ಟ್ರೈನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಮ್ಗೆ ಬೇರೆ ಏನಾದ್ರು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಬೇಕಾ, ಅಥವಾ ಗಂಟೆ ಗಟ್ಲೆ ಕಾಯಿಸ್ಬೇಕಾ? ಇವರು ಏನ್ ಮಾಡ್ಬೇಕು? ಗಂಟೆ ಗಟ್ಲೆ ಕಾಯ್ಬೇಕಾ ನಾವು? ಬರೀ ಇಷ್ಟ ಆಗಿದ್ರು ಪರವಾಗಿಲ್ವೇನೋ, ಅವ್ರು ಅಷ್ಟು ಪ್ರತಿಭಟನೆ ಮಾಡ್ತಾ ಇದ್ದವರು, ಅಷ್ಟು ಒಂದ್ ಸ್ವಲ್ಪ ಸ್ಟ್ರೈಕ್ ತರ ಮಾಡ್ತಾ ಇದ್ದವರು ಹೋಗಿ ಮುಂದೆ ಹೋಗ್ಬಿಟ್ಟು ಲೋಕೋ ಪೈಲಟ್ ಹತ್ರ ಕೇಳಿರೋದಷ್ಟೇ. ನಮ್ಗೆ ಸ್ಟೇಷನ್ ಮಾಸ್ಟರ್ ಬರ್ಬೇಕು, ಬಿಡದಿ ರೈಲ್ವೆ ಸ್ಟೇಷನ್ ಇನ್ಚಾರ್ಜ್ ಏನಿದ್ದಾರೆ ಅವ್ರು ಬರ್ಬೇಕು, ಮಾತಾಡ್ಬೇಕು ನಮ್ಮ ಹತ್ರ, ಏನಾಗಿದೆ ಆಕ್ಚುಲಿ ಅದನ್ನ ನಮ್ಗೆ ಹೇಳ್ಬೇಕು, ಆಮೇಲೆ ಮಾತಾಡೋಣ, ಆಮೇಲೆ ಮುಂದಕ್ಕೆ ಹೋಗ್ಲಿ ಟ್ರೈನ್ ಅಂತ ಎಲ್ಲರೂ ಅಲ್ಲೇ ಕೂತ್ಕೊಬಿಟ್ಟಿದ್ದಾರೆ. ಯಾರಿಗೆ ತಾನೇ ಸಿಟ್ಟು ಬರಲ್ಲ
ಬರಲ್ಲ ಹೇಳಿ? ಯಾವ ಗ್ಯಾರಂಟಿ ಮೇಲೆ ಇದೇ ಟ್ರೈನ್ ನ ಮತ್ತೆ ಪ್ಯಾಸೆಂಜರ್ಸ್ ಹತ್ತಬೇಕು? ನಾನು ಕ್ವಶನ್ ಕೇಳ್ತಾ ಇರೋದು ಇಷ್ಟೇ, ಕ್ವಶನ್ ಮಾಡಿದ್ರೇನೆ ತಪ್ಪ? ಯಾವುದೇ ಜಾಗದಲ್ಲಿ ಹೋಗಿ ಕ್ವಶನ್ ಮಾಡಿದ್ರೆ ಅದಕ್ಕೆ ಏನಾದ್ರೂ ಒಂದು ಇಂಪ್ಯಾಕ್ಟ್ ಆಗ್ದೇನೆ ಹಂಗೆ ಮನೆಗೆ ಹೋಗ್ತಾರೆ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಎಲ್ಲೂನು ನಂಬಲ್ಲ. ಜಸ್ಟ್ ಒಂದು ಕ್ವಶನ್ ಮಾಡಿರೋದು, ಯಾವ ಗಲಭೆ ಇಲ್ಲ, ಯಾವ ಗಲಾಟೆ ಇಲ್ಲ, ಏನೂ ಇಲ್ಲ. ಟ್ರೈನ್ ಯಾಕೆ ಲೇಟ್ ಆಗ್ತಾ ಇದೆ, ನಮ್ಗೆ ಸ್ಟೇಷನ್ ಮಾಸ್ಟರ್ ಕರೆಸಿ ನಿಮಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವರೇ ಹೇಳಿ, ಇಷ್ಟೇನೆ ಕೇಳಿರೋದು. ಅವ್ರು ಹೇಳ್ತಾ ಇಲ್ಲ, ಅದಕ್ಕೆ ಇವ್ರು ಹೇಳೋ ತನಕ ಸರಿ ಆಯ್ತು ನಾವು ಹೇಳದ್ಮೇಲೆ ಇಲ್ಲಿಂದ ಹೋಗೋಣ ಅಂತ ಅಂದ್ಬಿಟ್ಟು ಕೂತಿದ್ದಾರೆ. ಅದು ಯಾವಾಗ ಒಂದು ಗಂಟೆ ಮೇಲ್ ವೆಯ್ಟ್ ಮಾಡಿಸಿದ್ಮೇಲೆ ಕೂತಿದ್ದಾರೆ. ಹತ್ತತ್ರ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ 5:35 6:46 ಒಂದು ಕಾಲ್ ಗಂಟೆ ಅಂತಂದ್ರೆ ಏನ್ ಟೈಮ್ ತಮಾಷೆ ಆಗೋಯ್ತಾ? ಲಾಸ್ಟ್ 5 ನಿಮಿಷದಲ್ಲಿ ಎಲ್ಲ ಗಬ್ಬೆ ಬಿರ್ಸಾಕ್ಬಿಟ್ರು ಪೊಲೀಸರು ಬಂದ್ಬಿಟ್ಟು. ನಾವ್ ಯಾರು ಪೊಲೀಸ್ ಅವ್ರಿಗೆ ಕರೆದಿಲ್ವೇ? ನಾವು ಅಂತಲ್ಲ, ನಾನ್ ಆಕ್ಚುಲಿ ಹೋಗಿದ್ ಯಾವಾಗ ಕೊನೆಗೆ ಏನಕ್ಕೆ ಇಷ್ಟೊಂದೆಲ್ಲ ಪೊಲೀಸರು ಬರ್ತಾವ್ರೆ ಅಂತ ಆಮೇಲೆ ಹೋಗಿದ್. ನಾನು ಏನಾಗ್ತಾ ಇದೆ ನನಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾನೇ ಇಲ್ಲ, ಇಷ್ಟೆಲ್ಲ ಮಾಡ್ತಾ ಇದಾರೆ, ಇಷ್ಟೆಲ್ಲ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಆಕ್ಚುಲಿ ಪೊಲೀಸರು ಬರೋ ನೀಡೇ ಇರಲಿಲ್ಲ. ಅಲ್ಲಿ ಸ್ಟೇಷನ್ ಮಾಸ್ಟರ್, ಅಲ್ಲಿ ರೈಲ್ವೆ ಸ್ಟೇಷನ್ ಇನ್ಚಾರ್ಜ್ ಬಂದ್ಬಿಟ್ಟು ಈ ತರ ಆಗಿದೆ ಅಂತ ಹೇಳಿದ್ರೆ ಯಾರು ಅಲ್ಲಿ ಹೊಡೆದಾಡಕ್ ಹೋಗಿರ್ಲಿಲ್ಲ, ಯಾರು ಅಲ್ಲಿ ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ. ಟ್ರೈನ್ ಈ ತರ ಆಗುತ್ತೆ ಅಂತ ಯಾರಿಗೂ ಮುಂಚೆನೆ ಗೊತ್ತಿರ್ಲಿಲ್ಲ. ಪೊಲೀಸರು ಬರೋ ಅವಶ್ಯಕತೆ ಏನಿತ್ತು, ಪೊಲೀಸರು ಕರ್ಸೋ ಅವಶ್ಯಕತೆ ಏನಿತ್ತು? ಈ ಪೊಲೀಸರು ಬಂದ ತಕ್ಷಣ ಅವ್ರು ಏನು ಮಾತಾಡ್ತಾ ಇಲ್ಲ. ಏನಾದ್ರೂ ಹೈಯರ್ ಅಥಾರಿಟಿ ಬಂದಾಗ ಅವರು ನಿಂತ್ಕೊಂಡು ಮಾತಾಡಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಏನಾಗ್ಬೇಕು ಅನ್ನೋದನ್ನ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು 2 ಜನಕ್ಕೆ ಒದೆ ಬಿದ್ರೆ ಎಲ್ಲರೂ ಇಲ್ಲಿಂದ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ಅವ್ರಿಗೆ ಗೊತ್ತು ಬಿಡಿ. ಏನಾದ್ರೂ ಗಲಾಟೆ ಆಗ್ತಾ ಇದೆ ಅಂತಂದ್ರೆ ಆ ಗಲಾಟೆಗೆ ಏನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅದನ್ನ ಕೊಡ್ಬೋದು, ಅವ್ರ ಕೈಲಿ ಆಗುತ್ತೆ, ಅವ್ರ ಕೈಲಿ ಎಲ್ಲಾ ಅಥಾರಿಟಿ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಎಲ್ಲದನ್ನು ಕಂಪ್ಲೀಟ್ ಮಿಸ್ಬಿಹೇವ್. ನಾವು ಕರಿಬೇಕಿತ್ತು ಆಕ್ಚುಲಿ ಪೊಲೀಸವ್ರನ್ನ, ಈ ತರ ನಮ್ಗೆ ಈ ಪ್ರಾಬ್ಲಮ್ ಆಗಿದೆ, ಟ್ರೈನ್ ಮುಂದಕ್ಕೆ ಹೋಗ್ತಾ ಇಲ್ಲ, ಟ್ರೈನ್ ನಿಂತ್ಕೊಬಿಟ್ಟಿದೆ, ಗಂಟೆಗಟ್ಟಲೆ ಟ್ರೈನ್ ನಿಲ್ಲಿಸ್ತಾ ಇದ್ದಾರೆ, ನಾವು ಕರಿಬೇಕಿತ್ತು. ಬಟ್ ನಾವು ಕರೆದಿಲ್ಲ, ಸ್ಟೇಷನ್ ಅವ್ರು ಕರೆದವ್ರೆ. ಪೊಲೀಸವ್ರು ಬಂದವರು ಏನ್ ಮಾಡ್ಬೇಕು? ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಬಂದಿದ್ದೆ ನುಗ್ಗಿದ್ದೆ ನೋಡಿ ಏನೇನೆಲ್ಲ ರಂಪ ರಾಮಾಯಣ ಮಾಡ್ಬಿಟ್ರು ಅಂತ. ಮುಟ್ಟಂಗಿಲ್ಲ ಯಾರು ನೀವು ಮುಟ್ಟಂಗಿಲ್ಲ. ಇಷ್ಟೊತ್ತು ಆಗಿರೋ ಸಮಸ್ಯೆ ಏನು? ಏರಿಗೆ ಸರ್ ಹೊಡಿತಾ ಇದ್ದೀರಾ? ಏರಿಗೆ ಸರ್ ಹೊಡಿತಾ ಇದ್ದೀರಾ?
ನಾನು ಜಸ್ಟ್ ಒಂದು 3 ಸಿಂಪಲ್ ಕ್ವಶನ್ ಕೇಳ್ತೀನಿ. ಬಂದಿದ ತಕ್ಷಣ ನೀವು ಆತರ ಲಾಠಿ ಚಾರ್ಜ್ ಮಾಡೋದಕ್ಕೆ ನಿಮಗೆ ಎಲ್ಲಿಂದ ಪರ್ಮಿಷನ್ ಸಿಕ್ಕಿತ್ತು? ಜನಗಳ ಮೇಲೆ ಆತರ ಹೊಡೆದಾಡಿದ್ರಲ್ಲ, ಜನಗಳ ಮೇಲೆ ಬಿಡಿ, ಪೊಲೀಸ್ ಅವರೇ ಹೊಡೆದಾಡ್ಕೊಂಡಿದ್ದಾರೆ. ವಿಡಿಯೋನ ಕರೆಕ್ಟ್ ಆಗಿ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ. ಆ ಅರ್ಜೆನ್ಸಿಯಲ್ಲಿ ಅವ್ರಿಗೇನು ಒಟ್ನಲ್ಲಿ ಅರ್ಜೆನ್ಸ್ ಆಗಿ ಎಲ್ಲಾನು ಕಳಿಸ್ಬಿಡ್ಬೇಕು ಎಲ್ಲಾರನು ಅಲ್ಲಿಂದ. ವಿಷಯ ಸಾಲ್ವ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ಇದೇ ತರ ತೊಂದರೆ ಆದ್ರೆ ಮತ್ತೆ ಇದೇ ತರ ಗುಂಡಾಗಿರಿ ಮಾಡೋದಷ್ಟೇ ಇವ್ರ ಕೆಲಸ. ಪೊಲೀಸ್ ಅವರೇ ಹೊಡೆದಾಡ್ಕೋತಾ ಇದ್ದಾರೆ. ಅಲ್ಲಿರೋ ಪ್ಯಾಸೆಂಜರ್ಸ್ಗೆಲ್ಲ ಹೊಡಿತಾ ಇದ್ದಾರೆ ಅಂತಂದ್ರೆ ಪ್ಯಾಸೆಂಜರ್ಸ್ ದುಡ್ಡು ಕೊಟ್ಟು ಟ್ರೈನಿಗೆ ಬಂದು ಕೂತಿರೋದು ಇವ್ರ ಹತ್ರ ವಧೆ ತಿನ್ನೋದಿಕ್ಕ, ಈ ಪೊಲೀಸ್ ಅವ್ರ ಹತ್ರ ವಧೆ ತಿನ್ನೋದಿಕ್ಕೆ ಅವ್ರು ದುಡ್ಡು ಕೊಟ್ಟು ಬಂದ್ಬಿಟ್ಟು ಟ್ರೈನಲ್ಲಿ ಕೂರ್ಬೇಕಿತ್ತ, ಬಂದ್ಬಿಟ್ಟು ಗಂಟೆ ಗಟ್ಲೆ ಕಾಯ್ಬೇಕಿತ್ತ? ಇಲ್ಲಿ ಯಾರು ಕ್ವಶನ್ ಮಾಡೋರಿಲ್ವಾ? ಬಂದ್ ಕ್ವಶನ್ ಮಾಡೋರಿಗೆ ಈ ತರ ವಧೆಗಳು ಬೀಳುತ್ತೆ ಅಂದ್ರೆ ಏನದು ಅರ್ಥ? ಎಲ್ಲಿ ಹೋಗ್ತಾ ಇದೀವಿ ನಾವು? ದಿನ ನಮ್ಮ ಇಂಡಿಯಾ ಸರಿ ಹೋಗ್ತಾ ಇದೆ. ಆಕ್ಚುಲಿ ಇದಕ್ಕೆ ನಮ್ಮ ಇಂಡಿಯಾ ಮುಂದುವರಿದ ದೇಶ ಆಗಿದೆ. ಯಾಕೆ ಅಂತಂದ್ರೆ ಇದೇ ಕಿತ್ತೋಗಿರೋ ರೀಸನ್ ಗಳಿಗೆ ಬಂದ್ಬಿಟ್ಟು ಏನಕ್ಕೆ ಈ ತರ ಲೇಟ್ ಆಗ್ತಾ ಇದೆ ಅಂತ ಜಸ್ಟ್ ಒಂದು ಕ್ವಶನ್ ಮಾಡಿದ್ದಕ್ಕೆ ಈ ತರ ಎಲ್ಲ ಕ್ವಶನ್ ಮಾಡಿದವ್ರ ಬಟ್ಟೆ ಎಲ್ಲ ಹರಿದಾಕಿ, ಈ ತರ ಎಲ್ಲ ನೂಕಾಡಿ, ಈ ತರ ಎಲ್ಲ ಒಡೆದು, ಇದು ಒಂದು ಸಭ್ಯ ವರ್ತನೆನಾ? ಇದು ಒಂದು ವ್ಯವಸ್ಥೆನಾ? ಇದು ಒಂದು ಪ್ರಜಾಪ್ರಭುತ್ವ ದೇಶನ? ಏನಕ್ಕೆ ಟ್ರೈನ್ ನಿಂತಿದೆ? ಏನಕ್ಕೆ ಟ್ರೈನ್ ಹೋಗ್ತಾ ಇಲ್ಲ? ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ಬೋದಿತ್ತು. ಯಾರಿಗೂ ಅರ್ಥ ಮಾಡ್ಸಕ್ ಆಗದೆ ಇರೋರು ಇವರು ಪೊಲೀಸ್ ಅವ್ರು ಅಂದ್ರೆ ಅವ್ರು ಪೊಲೀಸ್ ಅವರಾಗಿದ್ದೇನ್ ಪ್ರಯೋಜನ? ಕಾಮ್ ಆಗಿ ಅವ್ರನ್ನ ಅಲ್ಲಿಂದ ಕಳ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಬಂದ್ ಗಲ್ಬೇನೆ ಮಾಡ್ಬೇಕು ಅಂದ್ರೆ ಪೊಲೀಸ್ ಅವರೇ ಬೇಕಾ? ಒಂದಷ್ಟು ಜನ ರೌಡಿಗಳನ್ನ ಕರ್ಸಿದ್ರೆ ಅವರು ಬಂದ್ಬಿಟ್ಟು ಗಲಾಟೆ ಮಾಡ್ಬಿಟ್ಟು ಎಲ್ಲರನ್ನ ಕಳಿಸ್ತಾರೆ. ಒಂದ್ ಸಿಂಪಲ್ 3 ಕ್ವಶನ್ ಕೇಳ್ತೀನಿ ಅಂತ ಹೇಳ್ದೆ. ಅವಾಗ್ಲೇ ಒಂದು ಕ್ವಶನ್ ಕೇಳ್ದೆ ನಿಮ್ಗೆ. ನನ್ ಕ್ವಶನ್ ತಪ್ಪಾಗಿದ್ರೆ ನನಗೆ ನೀವು ಡೈರೆಕ್ಟ್ ಕಮೆಂಟ್ ಹಾಕ್ಬೋದು, ಏನಪ್ಪ ಹಿಂಗ್ ಕೇಳ್ತಾ ಇದೆಯಾ ನೀನು ಅಂತ. ನಿಮ್ಗೆ ಅಲ್ಲಿ ಬಂದಿದ ತಕ್ಷಣ ಲಾಠಿ ಚಾರ್ಜ್ ಮಾಡ್ಬೇಕು ಅಂತ ಪರ್ಮಿಷನ್ ಕೊಟ್ಟಿದ್ ಯಾರು? ಹೆಂಗೆ ಜನಗಳ ಮೇಲೆ ಕೈ ಎತ್ತಿದ್ರಿ ನೀವು? ಹೆಂಗೆ ಸಿಕ್ದವ್ರಿಗೆಲ್ಲ ಹೆಂಗ್ ಹೊಡಿತೀರಾ ನೀವು? ಅಲ್ಲಿ ಯಾರು ಗಲಾಟೆ ಮಾಡ್ತಾ ಇರ್ಲಿಲ್ಲ. ಬಂದ್ ಎಲ್ಲ ನಿಂತ್ಕೊಂಡು ಕೇಳ್ತಾ ಇದ್ರು ಏನಾಗಿದೆ, ಯಾಕೆ ಟ್ರೈನ್ ಹೋಗ್ತಾ ಇಲ್ಲ ಮುಂದಕ್ಕೆ, ಏನಾದ್ರೂ ಸಮಸ್ಯೆ ಇದ್ರೆ ನಮಗೂ ಹೇಳಿ ಅಂತ. ಬಿಕಾಸ್ ಅಲ್ಲಿ ಸೋ ಕಾಲ್ಡ್ ರೈಲ್ವೆ ಸ್ಟೇಷನ್ ಸ್ಟಾಫ್ ಗಳು ಏನು ಮಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಸ್ಪೀಕರ್ ಇದ್ರು ಏನು ದಬ್ಬಾಗ್ತಾ ಇಲ್ಲ ಅವರು. ಅದಕ್ಕೆ ಜನನೇ ಮುಂದೆ ಬಂದ್ಬಿಟ್ಟು ಕೇಳ್ತಾ ಇದಾರೆ. ಆಲ್ರೆಡಿ 2.5 ಗಂಟೆ ವೆಯ್ಟ್ ಮಾಡಿದ್ದಾರೆ. ಇನ್ನ ಎಷ್ಟು ವೆಯ್ಟ್ ಮಾಡ್ಬೇಕು? ದುಡ್ಡು ಕೊಟ್ಟು ಟ್ರೈನ್ಗೆ ಪುಕ್ಷಟ್ ಯಾವನು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಅಲ್ವಾ ಅಲ್ಲಿ. ಇನ್ನ ಎಷ್ಟು ವೆಯ್ಟ್ ಮಾಡ್ಬೇಕು ಹೇಳಿ ನೀವೇ? ನನ್ನ ತಂಗಿಗೆ ನಂದಲ್ಲಿ ಆರಾಮಾಗಿ ಅವಳನ್ನ ನೋಡ್ಕೋಬೇಕು, ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅಷ್ಟೇ ಯೋಚನೆ ಇದ್ದಿದ್ದು. ನಾನು ಅಲ್ಲಿ ಕೂತಿದ್ದೀನಿ. ಬಂದು ಇವಾಗ ನೋಡಿದ್ರೆ 50% ಮೇಲ್ಗಡೆ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋರು ಹುಡುಗಿರಿದ್ದಾರೆ. ಈ ತರಾನು ಹುಡುಗಿರು ಇರ್ತಾರ ಅನ್ನೋ ತರ ಅನ್ನಿಸ್ಬಿಡ್ತು ನನಗೆ. ಹೈಟ್ಸ್ ಆಫ್ ನಿಮ್ಗೆ ಅಲ್ಲಿ ಯಾರ್ಯಾರು ಹುಡುಗಿರೆಲ್ಲ ಇದ್ರಿ, ತುಂಬಾ ಜನ ನೋಡಿದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಜನ ನಿಂತಿದ್ದಾರೆ, ಇಷ್ಟು ಜನ ಮಾತ್ರ ಮುಂದೆ ಹೋಗಿದ್ದಾರೆ. ನಾನು ಯಾರಿಗೂ ಬೈಬೇಕು, ಯಾರಿಗೂ ನಿಂದಿಸ್ಬೇಕು ಅಂತ ಈ ಮಾತು ಹೇಳ್ತಾ ಇಲ್ಲ. ಬಟ್ ನನಗೂ ಬೇಜಾರಾಗುತ್ತೆ. ಎಲ್ಲ ನಿಂತ್ಕೊಂಡು ಪ್ರೇಕ್ಷಕರ ತರ ನೋಡ್ತಾ ಇದ್ದಾರೆ. ಒಳ್ಳೆ ಮೂವಿ ಸೀನ್ ನಡೀತಾ ಇದೆ, ಯಾರೋ ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ತರ. ತುಂಬಾ ಜನ ಲೇಡೀಸ್ ಗಳು ಕೂಗಾಡ್ತಾ ಇದ್ದಾರೆ, ನೀವು ಯಾಕೆ ಈ ತರ ನಿಂತಿದ್ದೀರಾ, ಬಂದಿಲ್ಲಿ ನೋಡಿ ಏನಾಗಿದೆ ಕೇಳಿ, ಈ ತರ ವಧೆ ತಿಂತಾ ಇದ್ದಾರೆ ಹುಡುಗರುಗಳು ಅಂತ ಅಂದ್ಬಿಟ್ಟು ಲೇಡೀಸ್ ಗಳು ಕೂಗಾಡ್ತಾ ಇದ್ದಾರೆ. ಬಟ್ ಯಾರು ಒಬ್ಬರು ಮುಂದೆ ಬರ್ತಾ ಇಲ್ಲ. ನನ್ ಸೆಕೆಂಡ್ ಕ್ವಶನ್ ನಿಮ್ಗೆ, ನೀವು ಒಬ್ಬ ಹುಡುಗಿನ ಟಚ್ ಮಾಡಬೇಕು ಅಂದ್ರೆ ಹೆಂಗೆ? ಯಾರ ಪರ್ಮಿಷನ್ ಇರಬೇಕು? ಪರ್ಮಿಷನ್ ಮನೆ ಹಾಳಾಗೋಗ್ಲಿ. ಒಬ್ರು ಲೇಡಿ ಕಾನ್ಸ್ಟೇಬಲ್ ಅಥವಾ ಲೇಡೀಸ್ ಅಧಿಕಾರಿಗಳಿದ್ರೆ ಮಾತ್ರ ಅಲ್ವಾ ನೀವು ಹೋಗ್ಬಿಟ್ಟು ಒಬ್ರು ಹುಡುಗಿರ್ನ ಟಚ್ ಮಾಡ್ಬೇಕು. ಅಲ್ಲಿ ಅಷ್ಟು ಜನ ಹುಡುಗಿರಿದ್ದಾರೆ, ಅಷ್ಟು ತರ ಎಳೆದು ತಳ್ಳಿ ದೂಕಿ ಏನೇನೋ ಮಾಡ್ತಾ ಇದಾರಲ್ಲ. ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ರೈಲ್ವೆ ಟ್ರ್ಯಾಕ್ ಹತ್ರ ಆಗಿದ್ರೆ ಬಿದ್ದು ಕಲ್ಲು ಮುಳ್ಳು, ಎಲ್ಲಿದೆ ಲಾ? ಎಲ್ಲಿದೆ ಕಾನೂನು? ಎಲ್ಲಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಎಲ್ಲಿದೆ ಇಲ್ಲಿ? ಅಲ್ಲಿರೋ ಅಷ್ಟು ಜನ ಪೊಲೀಸ್ಗೂ ಇದೊಂದ ಐಡಿಯಾನ ಬಂದಿದ್ದು? ಇಷ್ಟೇ ಕ್ವಶನ್ ಕೇಳ್ತಾ ಇರೋದು ನಾನು. ಹುಡುಗಿರ್ ಮೇಲೆಲ್ಲ ಕೈ ಹಾಕಿ ತೆಗೆದು ತಳ್ಳಿ ಬೀಳಿಸಿ ಅವ್ರ ಮೊಬೈಲ್ ಎಲ್ಲ ಕಿತ್ಕೊಂಡು, ಅದು ನೀವು ಗೌರ್ಮೆಂಟ್ ಆಫೀಸರ್ ಆಗಿ ನಿಮ್ದು ವಿಡಿಯೋ ಫಸ್ಟ್ ಮಾಡ್ಬೇಕು. ನಾವು ಯಾವುದೇ ಗೌರ್ಮೆಂಟ್ ಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಆಫೀಸ್ ಆಗ್ಲಿ ಜಾಗ ಆಗ್ಲಿ ತಪ್ಪು ನಡೀತಾ ಇದೆ ಅಂತಂದ್ರೆ ಮುಕ್ತವಾಗಿ ವಿಡಿಯೋ ಮಾಡಬಹುದು ಅಂತ ಅಂದ್ಬಿಟ್ಟು ಕೋರ್ಟ್ ಅಲ್ಲಿ ಆದೇಶ ಆಗಿರೋದು. ಅಲ್ಲಿರೋ ಪ್ರತಿಯೊಬ್ಬರಿಗೂ ಪೊಲೀಸ್ ಅವ್ರದೇ ತಪ್ಪು. ಅದಲ್ಲದೆ ರೈಲ್ ಹೆಂಗೋ ಮಾಡಿ ಹೊರಡಿಸಿದ್ರಲ್ವಾ, ಇಲ್ಲಿ ತನಕ ಟ್ರೈನ್ ಅಲ್ಲಿ ಬಂದವರೆಲ್ಲರೂ ಟ್ರೈನ್ ಹತ್ತಿದ್ದಾರೆ ಅಂತ ವೆರಿಫೈ ಮಾಡ್ಕೊಂಡ್ರ? ಟ್ರೈನ್ ಹೊರಟಿದ್ದಕ್ಕೆ ಅಲ್ಲಿ ಹತ್ತದವ್ರೆಷ್ಟೋ, ಹತ್ತಕ್ಕಾಗದೆ ಅಲ್ಲೇ ಉಳ್ಕೊಂಡವ್ರೆಷ್ಟೋ. ನನ್ನ ವಾಯ್ಸ್ ನೋಡಿ ಹೆಂಗಾಗಿದೆ, ಅಲ್ಲಿ ಮಾತಾಡಿ ಇಲ್ಲಿ ಮಾತಾಡ್ತಾ. ಹಂಗೂನು ಇಷ್ಟೆಲ್ಲ ಆದ್ಮೇಲೆ ಬಿಡದಿಂದ ಟ್ರೈನ್ ಹೊರಟಿದ್ದು 6:46ಕ್ಕೆ. 6:46ಕ್ಕೆ ಹೊರಟ ಮೇಲೆ ಅಲ್ಲಿ ಎಷ್ಟು ಜನ, ಸುಮಾರು ಜನ ಅಲ್ಲಿ ಯಾರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದೆ ಬಂದು ನಿಂತಿದ್ರು ನೀವಿಲ್ಲಿ ನೋಡ್ತಾ ಇರ್ಬೋದು. ಟ್ರೈನ್ ಹತ್ತಕ್ ಬಿಟ್ಟಿಲ್ಲ ಅವ್ರನ್ನ. ನನಗಾಗಿರೋ ಬೇಜಾರ್ಗೆ ಆ ಬೇಜಾರ್ನ ಎಲ್ಲರ ಹತ್ರ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ. ಈ ವಿಡಿಯೋ ನೋಡ್ತಾ ಇರೋರ್ಗು ಅಷ್ಟೇ ಹೇಳ್ತಾ ಇರೋದು ನಾನು, ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಏನಾದ್ರೂ ನಾನು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಸರಿ ಮಾಡ್ಕೊಂಡು ಮಾತಾಡ್ತೀನಿ. ಅದಕ್ಕೂ